ನಮಸ್ತೆ. ತುಂಬ ದಿವಸದ ನಂತರ ನಾನು ನಿಮ್ಮ ಜೊತೆ ಬರ್ತಿದ್ದೀನಿ. ಕಾರಣ ಇಷ್ಟೇ, ಇವತ್ತು ನಾವೊಂದು ಅದ್ಭುತವಾದ ಜಾಗದಲ್ಲಿದ್ದೀವಿ. ಈ ಅದ್ಭುತಕ್ಕೆ ಕಾರಣ ಏನು ಅನ್ನೋದನ್ನು ಕೃಷಿಕರಿಂದ ನಾವು ಕೇಳೋಣ. ಅದಕ್ಕೂ ಮುಂಚೆ ಇಲ್ಲಿ ಏನು ಇಷ್ಟಗಂಧ ಕಸ ಬೆಳೆದಿದೆ, ರೈತರೆಲ್ಲ ಕೇಳ್ತಾರೆ ಏನಿದೆ ಹಿಂಗೆ ಕಸ, ಇಷ್ಟಗಂಧ ಕಸ ಏನಕ್ಕೆ ಬೇಕು, ಕ್ಲೀನ್ ಮಾಡಬೇಕು ಹಂಗೆ ಹಿಂಗೆ ಅಂತ. ಸೊ ಇದು ಕಸ ಏನಕ್ಕೆ ಅಂತ ಏನನ್ನೋದನ್ನು ಇಲ್ಲಿ ನಾವು ತೋರಿಸ್ತಾ ಹೋದರೆ, ಇಲ್ಲಿ ಕೆಳಗಡೆ ನೋಡ್ತಾ ಬನ್ನಿ, ಮಣ್ಣು ಯಾವ ರೀತಿಯಲ್ಲಿ ಸ್ಮೂತ್ ಆಗ್ತಿದೆ ಅಂತ. ಇಲ್ಲಿ ನೋಡಿ, ಮಣ್ಣು ಸ್ಮೂತ್ ಆಗ್ತಿರೋದ್ರ ಜೊತೆಗೆ ಇಲ್ಲಿ ಯಥೇಚ್ಛವಾಗಿ ಎರೆಹುಳು ಗೊಬ್ಬರಗಳು ಸಿಗ್ತಾ ಹೋಗ್ತವೆ ನಮಗೆ. ಇದಾಗಿರ್ಬೋದು, ಈ ಥರ ಎರೆಹುಳು ಗೊಬ್ಬರಗಳು ಸಿಗ್ತಾ ಹೋಗ್ತವೆ. ಇಲ್ಲಿ ಆಗಿರ್ತಾ ಬದಲಾವಣೆನ ರೈತರಿಂದ ನಾವು ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ಹೆಸರು ಮತ್ತು ಊರನ್ನು ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸನಗೌಡ ಅಂತ ಹೇಳಿ. ನಮ್ಮೂರು ಬಂದ್ಬಿಟ್ಟು ರಾಣೆಬೆನ್ನೂರು ತಾಲೂಕು ಅಂತರೋಳಿ ಗ್ರಾಮ, ಹೋಬಳಿ ಬಂದು ಕುಪ್ಪೇಲೂರು. ಸರ್, ಈಗ ನೀವು ಏನು ಬಳಸ್ತಿದ್ರಿ ಅನ್ನೋಕ್ಕಿಂತ ಮುಂಚೆ ಇದ್ದಾನು ನೀವೀಗ ಕೃಷಿ ಮಂತ್ರದಲ್ಲೇ ಬಂದಿರೋದು. ಸೊ ಮುಂಚೆಗೂ ಮತ್ತು ಇಲ್ಲಿಗೂ ಆಗಿರ್ತಕ್ಕಂಥ ಬದಲಾವಣೆ. ಮೊದಲು ನಾವೇನು ಮಾಡ್ತಾ ಇದ್ವಿ ಅಂತ, ಮೊದಲು ಯಾವ ಥರ ರೈತರೆಲ್ಲ ರಾಸಾಯನಿಕ ಪದ್ಧತಿಯನ್ನು ಉಪಯೋಗ ಮಾಡ್ತಾಯಿದ್ರು ಅಂದರೆ ಯೂರಿಯಾ ಇರ್ಬೋದು, DAP ಇರ್ಬೋದು, ಈ ಥರ ಎಲ್ಲ ಗೊಬ್ಬರಗಳನ್ನ ತೊಗೊಂಬಂದು ಹಾಕ್ತಿದ್ವಿ. ನಾವು ಅದೇ ಥರ ಕಲ್ಟಿವೇಷನ್ ಮಾಡೋದು ಎಲ್ಲ ಮಾಡ್ತಾಯಿದ್ವಿ. ಸೊ ಈಗ ಲಾಸ್ಟ್ 1 ಇಯರಿಂದ ನಾವು ಡಾಕ್ಟರ್ ಸಾಯಿಲ್ ಬಳಸ್ತಾ ಇದ್ದೀವಿ. ಪ್ಲಸ್ ಅದ್ರ ಜೊತೆಗೆ ಏನು ಮಾಡ್ತಾ ಇದೀವಪ್ಪ ಅಂತಂದರೆ ಕಲ್ಟಿವೇಷನ್ ನಿಲ್ಲಿಸಿದ್ದೇವೆ. 90% ಮಾಡಿದ್ವಿ, ಇನ್ನು 10% ಮಾಡಬೇಕು. ಅದಕ್ಕಿಂತ 1 ವರ್ಷ 2 ವರ್ಷ ಹಿಡಿಯುತ್ತೆ. ಸೊ 90% ಆಗಿ ಬಿಟ್ಟಿದ್ದೇವೆ. ಇದರಲ್ಲಿ ಒಂದೇ ಒಂದು ಸರ್ತಿ ನಾವು ಮಲ್ಚರ್ ಅಂತ ಬರುತ್ತೆ. ಸೊ ಈ ಕಳೆಗಳನ್ನ ಕಡಿಮೆ ಮಾಡಲಿಕ್ಕೋಸ್ಕರ ಅಂದರೆ ಅದು ಕಟ್ ಮಾಡಲ್ಲ ಪೂರ್ತಿಯಾಗಿ, ಮೇಲ್ಗಡೆ ಮಾತ್ರ ಕತ್ತರಿಸುತ್ತೆ, ಆ ಗಿಡ ಹಂಗೆ ಉಳಿದಿರುತ್ತೆ, ಮತ್ತೆ ಬೆಳೆಯುತ್ತೆ. ಸೊ ಅದರಿಂದ ಒಂದು ಉಪಯೋಗ ನಮಗೇನಾಗುತ್ತೆ ಅಂತಂದರೆ, ನೀರನ್ನ ಚೆನ್ನಾಗಿ ಹಿಡಿಯುತ್ತೆ. ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ವಾಟ್ರ್ ಈಗ ನಾವು ಮಳೆಗಾಲದಲ್ಲಿ ಬರ್ತಕ್ಕಂಥ ಮಳೆನ ಪ್ರತಿಯೊಂದರಲ್ಲಿ ಏನಾಗುತ್ತೆ, ಬೇರೆ ಬೇರೆ ತೋಟಗಳಲ್ಲಿ ಏನಾಗುತ್ತೆ, ನಾವು ಕ್ಲೀನ್ ಫಾರ್ಮಿಂಗ್ ಮಾಡ್ತಾರೆ ಅವರು. ಸೊ ನಾವು ಆ ಥರ ಮಾಡದೇ ಇರೋದ್ರಿಂದ ಇದು ಏನು ಮಾಡುತ್ತೆ ಅಂತಂದರೆ, ಆ ನೀರನ್ನು ಚೆನ್ನಾಗಿ ಇಂಗಿಸ್ಕೊಂಡು ನಮಗೆ ಬೇಸಿಗೆಯಲ್ಲಿ ಕೊಡುತ್ತೆ ಅದು. ಸೊ ನಮ್ಮ ಬೋರ್ವೆಲ್ಲು ಚೆನ್ನಾಗಿ ರೀಚಾರ್ಜ್ ಆಗುತ್ತೆ, ಅದ್ರ ಜೊತೆಗೆ ನೀರು ಕಡಿಮೆ ಆಗೋದನ್ನ ತಡೆಗಟ್ತಾ ಇದೆ ಈ ಥರ ಫಾರ್ಮ್ ಮಾಡ್ತಾ ಇರೋದ್ರಿಂದ. ಸರ್, ಈ ವರ್ಷದ ಬಿಸಿಲು ಎಲ್ಲರಿಗೂ ಗೊತ್ತಿದೆ. ಹೌದು, ಬರಗಾಲ 35 ಹೋಗಿತ್ತು. ಹೌದು. ಎಲ್ಲ ಕೃಷಿ ವಿಜ್ಞಾನಿಗಳಾಗಿರ್ಬೋದು ಅಥವಾ ಅಡಿಕೆ ಬೆಳೆಗಾರರಾಗಿರ್ಬೋದು ಹೇಳ್ತಾರೆ 35 ಟೆಂಪರೇಚರ್ ಹೋದ್ರೆ ಅಡಿಕೆ ಡ್ರಾಪಿಂಗ್ ಆಗುತ್ತೆ ಅಂತ. ಈ ಸರಿ ನಿಮಗಾಗಿರೋ ಎಕ್ಸ್ಪೀರಿಯನ್ಸ್ ಏನು ಸರ್? ಮೊದಲನೇದು ಹೇಳ್ಬೇಕು ಅಂತಂದರೆ, ಲಾಸ್ಟ್ ಇಯರ್ ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡುವಾಗ ಅರ್ಧಕ್ಕರ್ಧ ನಾವು ಅಂದರೆ ಅದು ಹಿಂದಿನ ವರ್ಷ 250 ಕ್ವಿಂಟಲ್ ಸಿಕ್ಕಿತ್ತು ಈ 3 ಎಕರೆ ಇದರಲ್ಲಿ. ಸೊ ಈ ಹೋದ ವರ್ಷ ನಾವು ಬೇಸಿಗೆಯಲ್ಲಿ ಏನು ಮಾಡಿದ್ವಿ ಅಂತಂದರೆ, ಬೇಸಿಗೆ ಜಾಸ್ತಿ ಇದ್ದಿದ್ದರಿಂದ ನಮಗೆ ಸಿಕ್ಕಿದ್ದು ಎಷ್ಟಪ್ಪ ಅಂತಂದರೆ, ಹೋದ ವರ್ಷ 193 ಕ್ವಿಂಟಲ್ ಸಿಕ್ತು ಅಡಿಕೆಯಲ್ಲಿ. ಹಸಿ ಅಡಿಕೆ ಹೇಳ್ತಾರೆ. ಅಪ್ ಟು ನಿಮ್ಮ ಒಂದು 30% ಈಲ್ಡ್ ಕಡಿಮೆ ಆಯಿತು. 60 ಕ್ವಿಂಟಲ್ ಲೆಕ್ಕಕ್ಕೆ ಕಡಿಮೆ ಆಯಿತು ನಮಗೆ. ಸೊ ಅದರಲ್ಲಿ ಏನಕ್ಕೆ ಮೇಜರ್ ಅಂತಂದರೆ, ಆ ಬಿಸಿಲಿನ ಹೊಡೆತಕ್ಕೆ ನಮಗೆ ಅಡಿಕೆ ಈಲ್ಡ್ ಆಗಿರ್ಬೋದು ಎಲ್ಲ ಡ್ರಾಪಿಂಗ್ ಭಾಳ ಆಗಿತ್ತು. ಸೊ ಅದರಿಂದ ಏನಾಯಿತು, ನಮಗೆ ಭಾಳ ಲಾಸ್ ಕಂಡ್ವಿ ನಾವು. ಸೊ ಅದರಿಂದ ನಾವು ಯೂಟ್ಯೂಬಲ್ಲಿ ನಿಮ್ದೆಲ್ಲ ನೋಡ್ತಾ ಇದ್ವಿ, ಡಾಕ್ಟರ್ ಸಾಯಿಲ್ ಬಳಸಿದ್ರೆ ಈ ಥರ ಎಲ್ಲ ಆಗುತ್ತೆ ಅಂತಂದೆಲ್ಲ ನೋಡಿದ್ರಿಂದ ಅದನ್ನು ನಾವು ರಿಸರ್ಚ್ ಮಾಡಿ ಎಲ್ಲ ನೋಡಿ ಆಮೇಲೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಗೊತ್ತಾಯಿತು. ಬೇರೆ ತೋಟಗಳದೆಲ್ಲ ನಾವು ವಿಡಿಯೋ ನೋಡಿದ್ವಿ, ಇದನ್ನೆಲ್ಲ ಹೋಗಿ ವಿಸಿಟು ಮಾಡಿದ್ವಿ, ಅವ ನಮಗೆ ಗೊತ್ತಾಗಿದ್ದು. ಸೊ ಈಗ ನಾವು 1 ವರ್ಷದಿಂದ ಈ ಡಾಕ್ಟರ್ ಸಾಯಿಲ್ನ ಬಳಕೆ ಮಾಡ್ತಾ ಇದ್ದೀವಿ. ಸೊ ಈ ವರ್ಷ ನಮಗೆ only 10% ಮಾತ್ರ ಎಲ್ಲಾದರೂ ಡ್ರಾಪಿಂಗ್ ಇರುತ್ತೆ ಹೊರತು 90% ಕಂಟ್ರೋಲ್ ಆಗಿದೆ. ಹೌದು, ಅದು ಒಂದು ತುಂಬ ಖುಷಿ ಕೊಡ್ತಾ ಇರೋದು. ಮಣ್ಣಲ್ಲಿ ಡಾಕ್ಟರ್ ಸಾಯಿಲ್ ಬಳಕೆ ಇದ್ದ ಮಣ್ಣಲ್ಲಿ ಏನು ಚೇಂಜಸ್ ನೀವು ಮಾಡಿದಾಗ? ಮೊದಲನೇದು ಇದರಲ್ಲಿ ಎರೆಹುಳುಗಳು ಕಾಣಿಸ್ತಾ ಇದ್ದಾವೆ, ಮೊದಲನೇದು. ಸೊ ಎರಡನೇದು ಬಂದ್ಬಿಟ್ಟು ನಮಗೆ ಮಣ್ಣು ಮೃದು ಆಗ್ತಾ ಇದೆ. ಹೌದು. ಸೊ ಮೊದಲೆಲ್ಲ ನಾವು ಈಗೇನು ಕೆಮಿಕಲ್ ಫಾರ್ಮಿಂಗ್ ಮಾಡುವಾಗ ಮಣ್ಣು ನಾವೆಲ್ಲ ಕಲ್ಟಿವೇಷನ್ ಜಾಸ್ತಿ ಮಾಡ್ತಾ ಇದ್ವಿ. ಆ ಮಣ್ಣು ನಾವು ನಡೆದಾಗ ಚಪ್ಪಲ್ ಇಲ್ಲದೆ ನಡೆಯೋಕೆ ಆಗ್ತಾನೆ ಇದ್ದಿಲ್ಲ ಮೊದಲೇ ಮಾತು. ಈಗ ನಾವು ಚಪ್ಪಲ್ ಇಲ್ಲದೆ ಆರಾಮಾಗಿ ಎಲ್ಲ ಕಡೆ ನಡಿಬೋದು. ಸೊ ಅಷ್ಟು ಮೃದು ಆಗ್ತಾ ಇದೆ. ಅದು ಒಂದು ಭೂಮಿಗೆ ನೀರನ್ನ ಹೀರ್ಕೊಳ್ಳೋ ಶಕ್ತಿ ಅದು ಜಾಸ್ತಿ ಆಗಿದೆ ಸರ್. ಹೌದು. ಯಾಕೆ ಅಂತಂದರೆ ಎರೆಹುಳುಗಳು ಯಥೇಚ್ಛವಾಗಿರೋದ್ರಿಂದ ಅದು 6 ರಿಂದ 8 ಅಡಿ ಒಳಗಡೆ ಹೋಗಿ ಉಳುಮೆ ಮಾಡೋದು. ನಾವು ಯಾವುದೇ ಟ್ರ್ಯಾಕ್ಟರ್ ಹಾಕಿ ಉಳುಮೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಅದೇ ನಮಗೆ ಉಳುಮೆ ಮಾಡೋದ್ರಿಂದ ನಮಗೇನಾಗ್ತಾಯಿದೆ ಅಂತಂದರೆ, ಆ ನೀರನ್ನ ಚೆನ್ನಾಗಿ ಹಿಡಿಯೋಕ್ಕಾಗುತ್ತೆ. ಆಮೇಲೆ ಮೊದಲು ಏನು ಮಾಡ್ತಾ ಇದ್ವಿ, ಕಂಟಿನ್ಯೂಸ್ ಆಗಿ ಡ್ರಿಪ್ ಆನ್ ಇರ್ತಾ ಇತ್ತು ನಮಗೆ. ಮೊದಲು ಕ್ಲೀನ್ ಫಾರ್ಮಿಂಗ್ ಮಾಡಿದಾಗೆಲ್ಲ ಡ್ರಿಪ್ ಕಂಟಿನ್ಯೂ ಅದು ಆಟೋ ಸ್ಟಾರ್ಟರ್ ಹಾಕಿರ್ತಿದ್ವಿ. ಅದು ಕರೆಂಟ್ ಬಂತು ಅಂದರೆ ಅದು ಅದ್ರ ಪಾಡಿಗೆ ಹೌದೌದು ಅದ್ರ ಪಾಡಿಗೆ ಅದೇ ಇರ್ತಾ ಇತ್ತು. ಸೊ ಈಗ ನಾವು ಈ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ ಮೇಲೆ ಏನಾಗ್ತೈತೆ ಅಂತಂದರೆ, 15 ದಿನಕ್ಕೊಮ್ಮೆ ಸಮರ್ಪಕ ಬಳಕೆ ಯಾವ ರೀತಿ ಅಂತ ನಿಮಗೆ ಇವಾಗ ಸಿಗ್ತಾ ಇದೆ. ಮೊದಲು ಯಥೇಚ್ಛವಾಗಿ ನೀರು ಕೊಡ್ತಾ ಇದ್ವಿ, ಅಷ್ಟು ಅವಶ್ಯಕತೆ ಇದ್ದಿದ್ದಿಲ್ಲ ಅಂತ ಆಮೇಲೆ ಗೊತ್ತಾಗಿದ್ದು ನಮಗೆ. ಸೊ 15 ರಿಂದ 20 ದಿನಕ್ಕೆ ಒಂದ್ಸತಿ ಇವಾಗ ನೀರು ಕೊಡ್ತಾ ಇರೋದು. ಹೌದು. ಸೊ 1 ಇಯರ್
ವರ್ಷದಲ್ಲಿ ನಿಮಗೆ ಗಿಡದಲ್ಲಿ ಬದಲಾವಣೆ? ಗಿಡದಲ್ಲಿ ನೀವೇ ನೋಡ್ಬೋದು, ಇಷ್ಟು ಕೊನೆಗಳು ನಮಗೆ ಕಾಣಿಸ್ತಾ ಇದ್ದಿದ್ದಿಲ್ಲ ಲಾಸ್ಟ್ ಇಯರ್ ನೋಡಿದಾಗ. ಸೊ ಈಗ ಒಂದು 30-40% ನೀವು ಹೇಳ್ದಾಗೆ ಜಾಸ್ತಿನೇ ಆಗಿದೆ, ಅದಕ್ಕಿಂತ ಜಾಸ್ತಿನೇ ಆಗಿದೆ ಅಂತ ಅನ್ಕೋಬೋದು ನಾವು. ಸೊ ಇನ್ನು ನೆಕ್ಸ್ಟ್ 2-3 ಇಯರ್ಸಲ್ಲಿ ನಮಗೆ 100% ರಿಸಲ್ಟ್ ಇದ್ರಲ್ಲಿ ನೋಡೋಕೆ ಸಿಗುತ್ತೆ ಅಂತ ನಮಗೆ ಕಾನ್ಫಿಡೆನ್ಸ್ ಬಂದಿದೆ. ಹೌದು ಸರ್. ಈಗ ಹೊಸ ರೈತರು ಇರ್ತಾರೆ, ಏನಪ್ಪ ನಮ್ಗೆ ಇದ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ, ಅಥವಾ ಸಾವಯವ ಕೃಷಿಗೆ ನಾನು ಈ ಸರಿ ಕನ್ವರ್ಟ್ ಹೆಜ್ಜೆ ಇಡ್ತೀನಿ ಅನ್ನೋರಿಗೆ ನೀವು ನಿಮ್ಮ ಮಾತು ಏನು ಹೇಳ್ತೀರಾ? ಅವ್ರು ಇಲ್ಲೇ ಇದ್ದಾರೆ, ಬೇರೆ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಬನ್ನಿ, ವಸಂತ ಗೌಡ್ರು ಬರ್ಬೇಕು. ಸರ್ ನಮಸ್ತೆ. ಇವರು ನಮಗೆ ಅಂದರೆ ಮೊದಲಿದ್ದಾನೆ ಇವ್ರು ಮಾಡ್ತಾ ಇದ್ದಾರೆ. ಈಗ 2 ವರ್ಷ ಆಯ್ತು ಅಡಿಕೆದು ಹಾಕ್ಬಿಟ್ಟು. ಈಗ ಲಾಸ್ಟ್ ಈ ಬೇಸಿಗೆಯಲ್ಲಿ ಅವ್ರದ್ದು ಮೈಟ್ಸ್ ಅದೆಲ್ಲ ನೀವು ಇದನ್ನ ಕೊಟ್ರಿ, ನೀವು ಡಾಕ್ಟರ್ ಸಾಯಿಲ್ನ ಇದನ್ನ ಕೊಟ್ಟಿರಿ. ಇವರು ನಮ್ಮ ನೋಡಿಬಿಟ್ಟು ಇಷ್ಟು ಚೆನ್ನಾಗಿ ಬರ್ತಾ ಇರೋದಕ್ಕೋಸ್ಕರ ನಾವು ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ಬೇಕಂತ ಈ ವರ್ಷ ನಮ್ಮ ಜೊತೆ ಬಂದಿದ್ದಾರೆ ಇವರು. ಸೊ ನೀವು ಅವ್ರ ಮಾತು ನೀವೇ ಕೇಳ್ಬೋದು ಅವ್ರ ಕಡೆಯಿಂದನೇ, ಈಗ ನಾವು ಹೇಳೋದಕ್ಕೆ. ನಮಸ್ತೆ ಸರ್. ಈಗ ಹತ್ತಿರದಿಂದ ನೋಡಿದ್ದೀರಾ ಮುಂಚೆಗೂ ಮತ್ತೆ ಈಗಿಂದಕ್ಕೂ ಡಿಫ್ರೆನ್ಸ್ ಅನಿಸ್ತಿದೆ ಸರ್? ಎಲ್ಲ ಡಿಫ್ರೆನ್ಸ್ ಅನಿಸ್ತಿದೆ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಒಳ್ಳೇದು ಅನಿಸ್ತಿದೆ ನಿಮಗೆ? ಲೈಫು ಹೆಚ್ಚಿಗೆ ಬರುತ್ತೆ ನಿಮ್ಗೆ ಹೇಳ್ಬೇಕಾದ್ರೆ. ಕೆಮಿಕಲ್ ಯಾರು ಯೂಸ್ ಮಾಡ್ತಾ ಬರ್ತಾರೋ, ಈಗ ಇದು ನಮಗಿದು ತಲೆಮಾರಿನ ಬೆಳೆ. ಸೊ ವರ್ಷದ ಬೆಳೆ ಇದು ಏನಾಗುತ್ತೆ, ನಮಗೆ 3 ತಿಂಗಳ ಬೆಳೆಗಳಿಗೆ ಅಂತ ಕೆಮಿಕಲ್ ಗೊಬ್ಬರಗಳು, ಕೆಮಿಕಲ್ ಸ್ಪ್ರೇಗಳು ಇಂಟ್ರೊಡ್ಯೂಸ್ ಆಗಿದ್ದು. ಸೊ ಅದು ಇತಿಹಾಸ ತೆಗೆದು ಓದಿದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಇದು ನಮಗೆ ಬರ್ತಿರೋದು ಏನಕ್ಕೆ ಅಂದರೆ ತಲೆಮಾರಿನ ಬೆಳೆ. ಈಗ ಇದಕ್ಕೆ ನಾವು ಈ ಸಾರಿ ನಾವು ಕೂತಿದ್ರೆ ಇದು ನಮ್ಮ ಮಕ್ಕಳ ಕಾಲದವರೆಗೂ ಇದು ಬರುತ್ತೆ. ಸೊ ಅದು ಕೆಮಿಕಲಿ ನೀವು ಆಗ್ತಾ ಬಂದಿರೋ ಕೆಲವೊಂದು ತೋಟಗಳಲ್ಲಿ ಮತ್ತು ಕೆಮಿಕಲ್ ಯೂಸ್ ಮಾಡ್ತಕ್ಕಂಥ ರೈತರುಗಳು ಗಮನಿಸ್ಬೇಕಾಗಿರೋದು ಏನು ಅಂದರೆ, ಕೆಮಿಕಲನ್ನು ಯಾರು ಯೂಸ್ ಮಾಡ್ತಾರೋ ಬರ್ತಾ ಗಿಡದ ಸೈಜ್, ಇಲ್ಲಿರೋ ಸೈಜು ಮೇಲೆ ಹೋಗ್ತಾ ಕಡಿಮೆ ಆಗಿ ಚೂಪ ಬರುತ್ತೆ, ಒಂದು ಪೆನ್ಸಿಲ್ನ ರೂಪ ಬರುತ್ತೆ. ಅಂದ್ರೆ ಅದನ್ನ ಪೆನ್ಸಿಲ್ ನೆಕ್ ಅಂತ ಕರಿತೀವಿ. ಸೊ ಆ ರೂಪ ಬರುತ್ತೆ. ಸೊ ಅವಾಗ ಅರ್ಥ ಮಾಡ್ಕೊಂಡ್ಬಿಡ್ರಿ, ಇಲ್ಲಿಂದ ನಮ್ಮ ತೋಟ ಕಡಿಮೆ, ಇಳುವರಿ ಕಡಿಮೆ, ಅದರ ಆಯಸ್ಸು ಕಡಿಮೆ ಅಂತ. ಯಾವಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಬರ್ತೀವೋ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದೇನು ಲಾಂಗ್ ಲೈಫ್. ಅಂದ್ರೆ ನಮ್ಮ ಪೂರ್ವಿಕರು ಏನ್ ಮಾಡ್ತಿದ್ರಲ್ಲ ಅದನ್ನ ಮತ್ತೆ ಮರಳಿ ನಾವೀಗ ಮಾಡ್ತಿರೋ ರೀತಿ ಇದೆ. ಸರ್ ತುಂಬಾ ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ. ಜೊತೆಗೆ ಹೇಳ್ಬೇಕು ಅಂತಂದ್ರೆ, ಇದು ಏನು ಆರ್ಗ್ಯಾನಿಕ್ ಮತ್ತೆ ಕೆಮಿಕಲ್ ಫಾರ್ಮಿಂಗ್ ಇದೆ, ಅದು ಗ್ರಾಫ್ ಯಾವಾಗಲೂ ನೋಡಿ ಈ ಥರ. ಈಗ ನಾವು ಗ್ರಾಫ್ ಹಾಕಿದ್ವಿ ಅಂತಂದ್ರೆ, ಕೆಮಿಕಲ್ ಫಾರ್ಮಿಂಗ್ ಹಿಂಗೆ ನಾವು ಕೊಟ್ಟಂಗೆಲ್ಲ ಗೊಬ್ಬರ ಕೊಟ್ಟಂಗೆ ಹಿಂಗೆ ಹೋಗ್ತಿರುತ್ತೆ ಮೇಲ್ಗಡೆಗೆ. ಅಪ್ ಟು ಎಷ್ಟು ಒಂದು 10 ವರ್ಷ 15 ವರ್ಷ ಆದ್ಮೇಲೆ ಅದು ಹಿಂಗೆ ಇಳಿಮುಖ ಕಾಣುತ್ತೆ. ಅದೇ ನಾವು ನ್ಯಾಚುರಲ್ ಫಾರ್ಮಿಂಗ್ ಆಗಿರ್ಬೋದು, ಇಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ವಿ ಅಂದ್ರೆ ಸ್ಟಾರ್ಟಿಂಗಲ್ಲಿ ಸ್ಲೋ ಗ್ರೋತ್ ಇರುತ್ತೆ. ಇದು ಹಿಂಗೆ ಕೆಳಗಡೆಯಿಂದ ಹಿಂಗೆ ಹೋಗಿ ಮೇಲ್ಗಡೆ ಹಿಂಗೆ ಇರುತ್ತೆ ಯಾವಾಗಲೂ. ಕರ್ವ್ ಯಾವಾಗಲೂ ಕರ್ವ್ ಯಾವಾಗಲೂ ಮೇಲೆ ಹೋಗ್ತಾ ಇರುತ್ತೆ, ಅದು ಕೆಳಗೆ ಬರೋದೇ ಇಲ್ಲ. ಅದು ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಮೇಲೆ ಹೋಗಿದ್ದು ಹಂಗೆ ಕೆಳಗೆ ಹೋಗ್ತಾ ಅಂತಾರೆ, ಅಲ್ಲಿಗೆ ಅದರ ಆಯಸ್ ಮುಗಿತು ಅಂತ. ಸ್ಲೋ ಅಂಡ್ ಸ್ಟಡಿ ಮೇಕ್ಸ್ ವಿನ್ ಅನ್ನೋ ತರ. ನಿಧಾನಗತಿಯಲ್ಲಿ ಹೋದ್ರೇನೆ ವಿನ್ ಆಗುತ್ತೆ. ಹೌದು. ಸರ್ ತುಂಬಾ ಮಾಹಿತಿ ಕೊಟ್ಟಿದ್ದೀರಾ. ಸೊ ಒಳ್ಳೆ ರೀತಿಯಿಂದ ಇಳುವರಿನ ಸಾಧಿಸಿ ಚೆನ್ನಾಗಿ ಮಾಡ್ಕೊಳ್ಳಿ. ನಿಮ್ಮ ಕಂಡ ರೈತರುಗಳಿಗೆ ಒಳ್ಳೆ ಮಾಹಿತಿನ